Hello, hi to everyone who are all watching the online class video. So today we will go for the as per the NCERT syllabus, our first PUC business studies classes. For the business studies classes, we have hardly 12 chapters. Under that, the first topic today we would like to discuss regarding that is nature and purpose of the business. ಆತ್ಮೀಯ ವಿದ್ಯಾರ್ಥಿ ಮಿತ್ರರು, ಯಾರೆಲ್ಲ ಈ ಆನ್ಲೈನ್ ಕ್ಲಾಸ್ನ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಈ ಆನ್ಲೈನ್ ಪ್ರಥಮ PUCಯ NCERT ಪಠ್ಯಕ್ರಮದ ಪ್ರಕಾರ ಈ ವ್ಯವಹಾರ ಅಧ್ಯಯನದ ವಿಷಯದ ಕುರಿತಾಗಿರ್ತಕ್ಕಂತಹ ಮೊದಲನೆಯ ಪಾಠ ವ್ಯವಹಾರದ ಸ್ವರೂಪ ಮತ್ತು ಉದ್ದೇಶ ಅನ್ನುವಂತಹ ಪಾಠದ ಹೆಸರಿನ ಮೇಲೆ ಇವತ್ತು ಅದರಲ್ಲಿ ಕೆಲವು ಅಂಶಗಳನ್ನು ಕುರಿತಾಗಿ ನಾವು ಚರ್ಚೆಯನ್ನ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿಯೂ ಕೂಡ ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಪಾಠವನ್ನ ಹೇಳ್ತಾ ಹೋಗ್ತೀನಿ. ಸೊ ನಾವು ಲೆಟ್ ಅಸ್ ಬಿಫೋರ್ ಗೋಯಿಂಗ್ ಟು ದಿ ಕ್ಲಾಸಸ್ ಆಫ್ ದಿ ಬಿಸ್ನೆಸ್ ಸ್ಟಡೀಸ್, dear students, you are already aware about the classes regarding the business studies in your earlier classes like 8th, 9th and 10th standard. So it is quite easy for us to now to explain you what you mean by this business. So with reference to what is the era which is running with reference to the business area like this. ವಿದ್ಯಾರ್ಥಿ ಮಿತ್ರರೇ, ನೀವೀಗ ಆಲ್ರೆಡಿ 8 ಮತ್ತು 9 ಮತ್ತು 10ನೆಯ ತರಗತಿಯಲ್ಲಿ ನೀವೇನ್ ಮಾಡಿದ್ರ ಅಂತ ಹೇಳಿದ್ರೆ ವ್ಯವಹಾರ ಅಧ್ಯಯನದ ಕುರಿತಾಗಿ ನಿಮ್ಮದೇ ಆದಂತಹ ಒಂದು ಅನುಭವವನ್ನ 8, 9 ಮತ್ತು 10ನೆಯ ತರಗತಿಯಲ್ಲಿ ನೀವು ಆಲ್ರೆಡಿ ಪರಿಚಯವನ್ನ ಮಾಡ್ಕೊಂಡಿದ್ದೀರಾ. ಆ ಹಿನ್ನೆಲೆಯಲ್ಲಿ ನಾನು ಈಗ ನೇರವಾಗಿ ಪಠ್ಯಕ್ರಮಕ್ಕೆ ವಿಷಯಕ್ಕೆ ಪೂರಕವಾಗಿರುವಂತಹ ವಿಷಯವನ್ನ ನಾನು ಹೊರಟಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ದ ಫಸ್ಟ್ ಟಾಪಿಕ್ ಆಸ್ ವಿ ಹ್ಯಾವ್ ಸೆಡ್ is business, trade, commerce. So this business, trade, commerce, it belongs to all these three topics leads to the one word, so the business. What do you mean by this business? What are the era, what are the topics which are relating to the business? Before going to that, we have to know the history of the business, how the evolution of the business has been taken by the past ancient period to the today. ವಿದ್ಯಾರ್ಥಿ ಮಿತ್ರರೇ, ಈಗ ನಾವು ಯಾವುದೇ ಒಂದು ವಿಷಯವನ್ನ ಕಲಿಯೋದಕ್ಕೆ ಹೊರಡ್ತಾ ಇದೀವಿ ಅಂತ ಹೇಳಿದ್ರೆ ಆ ವಿಷಯದ ಪೂರಕವಾಗಿ ನಾವು ಮೊದಲಿಗೆ ಅದರಲ್ಲಿ ಏನಂತ ಕಲಿಬೇಕು ಅಂತ ಹೇಳಿದ್ರೆ ಅದರ ಇತಿಹಾಸವನ್ನ ತಿಳ್ಕೊಳ್ಬೇಕು. ಏನು ಇತಿಹಾಸ? ವ್ಯವಹಾರ ಅಂದ್ರೆ ಏನು, ಅದು ಹೇಗೆ ತನ್ನ ಹುಟ್ಟನ್ನ ಪಡ್ಕೊಳ್ತು ಅಂತ ಬಹಳ ಸವಿವರವಾಗಿ ಅದನ್ನ ಹೇಳದೇನೆ ಮುಟುಕಾಗಿ ಹೇಳುವಂತದ್ದೇ ಆದ್ರೆ, ಸೊ ದ ಬಿಸ್ನೆಸ್ ಈಸ್ ಫ್ರಮ್ ದ ಏನ್ಷಿಯಂಟ್ ಪೀರಿಯಡ್. ದ ಹ್ಯೂಮನ್ ಬಿಲಾಂಗ್ಸ್ ಟು ದಿ, ಫಸ್ಟ್ ಆಫ್ ಆಲ್ he has evolution from the forest to this city culture, that is forest culture to the city culture. Has been changed so many places to live. While living, he has experienced so much of his own views and thoughts on using the things, that is as well as his culture has been changed. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಮಾನವ ಉಗಮ ಅನ್ನುವಂತಹ ಒಂದು ವಿಷಯವನ್ನ ಇತಿಹಾಸವನ್ನ ತಿಳ್ಕೊಳ್ಬೇಕಾದ್ರೆ ಮಾನವನ ಹೇಗೆಲ್ಲ ಬದುಕೊಂಡು ಬಂದ ಅಂತ ಹೇಳುವಂಥದ್ದು. ಮಾನವ ಮೊದಲಿಗೆ ತಾನು ಅಲೆಮಾರಿಯಾಗಿದ್ದ. ಆ ಅಲೆಮಾರಿಯಿಂದ ಇವತ್ತು ನಾಡಿನಲ್ಲಿ ಒಂದು ನಗರ ಪ್ರದೇಶದಲ್ಲಿ ವಾಸಿಸುವ ತನಕ ಹಲವಾರು ಆಯಾಮಗಳನ್ನು ಪಡ್ಕೊಂಡಿದ್ದಾನೆ. ಅವನು ತಾನು ಊಟ ಮಾಡುವಂತಹ ಸಂಸ್ಕೃತಿಯಿಂದ ಹಿಡಿದು ತಾನು ಇವತ್ತೇನು ಜೀವನವನ್ನ ನಡೆಸ್ತಾ ಇದ್ದಾನೆ, ಇಲ್ಲಿ ಹಲವಾರು ಆಯಾಮಗಳನ್ನ ಅವನು ಪಡ್ಕೊಳ್ತಾ ಹೋಗಿದ್ದಾನೆ. ಸೊ ಅಂತಹ ಆಯಾಮಗಳನ್ನ ಕುರಿತಾಗಿ ನಾವು ಇತಿಹಾಸವನ್ನ ತಿಳ್ಕೊಳ್ತಾ ಹೋಗ್ಬೇಕು. ಈ ವ್ಯವಹಾರದಲ್ಲಿ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಟ್ರೇಡ್ ಮತ್ತೆ ಕಾಮರ್ಸ್. ಏನು ವ್ಯವಹಾರದ ಏನು ಉತ್ಪಾದನೆ ಅಥವಾ ಉತ್ಪಾದನೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ವಿಷಯಗಳಾಗಿರ್ಬೋದು, ವಾಣಿಜ್ಯ ಮತ್ತು ವ್ಯವಹಾರ, ಈ ಎರಡನ್ನ ಕುರಿತಾಗಿ ನಾವು ಹೆಂಗೆ ವ್ಯಾಪಾರ ಮತ್ತು ವಾಣಿಜ್ಯದ ಕುರಿತು ಇದರ ಹುಟ್ಟು ಅಂತಕ್ಕಂಥದ್ದು ಹೇಗೆ ಬಂತು ಅಂತಕ್ಕಂಥದ್ದು. ಯು ಸಿ, the trade and commerce have played a
vital role in making India as a major actor in the economic world in the ancient time. In the ancient time, so his evolution from day by day has from forest to the various cities. While he is shifting, there is a two words has been he has started to use. One is the trade and another is the commerce. So these plays a vital role in changing the economy situation of the our world. ನೋಡಿ, ಇಲ್ಲಿ ವಾಣಿಜ್ಯ ಮತ್ತೆ ವ್ಯಾಪಾರ ಅನ್ನುವಂಥ ಎರಡು ಪದಗಳು ಬಹಳ ಮುಖ್ಯವಾಗಿ ಒಂದು ವಿಶೇಷವಾದಂತಹ ಒಂದು ಸಂದರ್ಭವನ್ನ, ಅದಕ್ಕೆ ಮನ್ನಣೆಯನ್ನ ಪಡ್ಕೊಳ್ತವೆ. ಹೇಗೆ ಅಂತ ಹೇಳಿದ್ರೆ, ಇತಿಹಾಸದ ಒಂದು ನಾವು ಪುಟವನ್ನು ತಿರುಗಿಸ್ತಾ ಹೋದ್ರೆ ಮನುಷ್ಯ ಅಲೆಮಾರಿಯಾಗಿದ್ದಂತಹವನು ವ್ಯಾಪಾರವನ್ನ ಒಂದು ಆಡಿಗಳಲ್ಲಿ ಒಂದು ಗುಂಪಾಗಿ ವಾಸವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ತದನಂತರ ಒಂದು ಹಳ್ಳಿಗಳು ಅಥವಾ ಗ್ರಾಮಗಳು, ನೀವು ಇತಿಹಾಸದಲ್ಲಿ ಇದನ್ನ ನೋಡಿರ್ತೀರ, ಗ್ರಾಮಗಳು ಅನ್ನುವಂಥದ್ರಲ್ಲಿ ತದನಂತರ ಅವನೇನ್ ಮಾಡ್ತಾನೆ, ಪಟ್ಟಣಗಳ ಒಂದು ಸಂಸ್ಕೃತಿಯನ್ನ ಪಡ್ಕೊಳ್ತಾ ಹೋಗ್ತಾನೆ. ಇಂತಹ ಸಂದರ್ಭದಲ್ಲಿ ಈ ವಾಣಿಜ್ಯ ಮತ್ತು ವ್ಯಾಪಾರ ಅನ್ನುವಂತಹ ಪದಗಳು ಹುಟ್ಕೊಳ್ಳೋದಕ್ಕೆ ಆರಂಭವನ್ನ ಆಗ್ತದೆ. ಹಾಗಾದ್ರೆ ಈ ವ್ಯಾಪಾರ ಮತ್ತು ವಾಣಿಜ್ಯ ಪದಗಳು ನಾಗರಿಕತೆಯನ್ನ ಹಿನ್ನೆಲೆಯನ್ನ ಹೊಂದಿರುತ್ತೆ. ಯು ಸಿ ದಿಸ್ ಒನ್ trade and commerce, both the words has been started to introduce themselves regarding the what do you mean by this era. That is, some cities has been plays a vital role, gives a that is a foundation for these trade and commerce. One of those cities is like this. One is that is Harappa and Mohenjo-daro culture. You have been already learned in history this civilization. ನಾಗರಿಕತೆ ಅನ್ನುವಂಥದ್ದನ್ನ ಈ ಹರಪ್ಪ ಮತ್ತು ಮಹೆಂಜೋದಾರೋ ಅನ್ನುವಂಥ ಒಂದು ಉದಾಹರಣೆಯನ್ನ ನಾವು ಇಲ್ಲಿ ಕೊಡಬಹುದು. ಇಲ್ಲಿಯೂ ಕೂಡ ವ್ಯಾಪಾರ ಮತ್ತು ವಾಣಿಜ್ಯ ಅನ್ನುವಂಥದ್ದು. ದೆನ್ ದ ನೆಕ್ಸ್ಟ್ ಒನ್ ಈಸ್ ಮೆಸೊಪಟೋಮಿಯನ್ ಸಿವಿಲೈಸೇಷನ್. ಮೆಸೊಪಟೋಮಿಯಾ ಅನ್ನುವಂಥ ಒಂದು ಸಿವಿಲೈಸೇಷನ್ ಅಲ್ಲಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತದ್ದು ಹೇಳುವಂಥದ್ದೇ ಆದ್ರೆ, ದೇರ್ ಆರ್ ಸಮ್ ಥಿಂಗ್ಸ್ ಹ್ಯಾಸ್ ಬೀನ್ ಯೂಸ್ಡ್ ದೇರ್: ಗೋಲ್ಡ್, ಸಿಲ್ವರ್, ಕಾಪರ್, ಜೆಮ್ ಸ್ಟೋನ್ಸ್, ಬ್ರೀಡ್, ಪರ್ಲ್ಸ್. ಸೊ ಲೈಕ್ ದಿಸ್, there are some things were used by the human beings at that moment in Mesopotamian civilization. ಈ ಮೆಸೊಪಟೋಮಿಯಾ ನಾಗರಿಕತೆ ಅನ್ನುವಂಥದ್ರಲ್ಲಿ ಅಲ್ಲಿಯೂ ಕೂಡ ಏನು ಬಂಗಾರ ಆಗಿರಬಹುದು, ಬೆಳ್ಳಿ ಆಗಿರಬಹುದು, ತಾಮ್ರ ಆಗಿರುವಂತಹದ್ದಾಗಿರ್ಬೋದು, ಹರಳುಗಳಾಗಿರ್ಬೋದು, ಈ ತರದ ಕಪ್ಪೆ ಚಿಪ್ಪುಗಳು ಅಂತ ನಾವೇನ್ ಕರಿತೀವಿ, ಇಂತಹವುಗಳು ಆರಂಭಿಕ ವಹಿವಾಟುಗಳಾಗಿ ಈ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಅವು ಆರಂಭವಾಗ್ತಾ ಹೋಗ್ತವೆ. ತದನಂತರ ಬರುವಂತಹದ್ದೇ ಆಗಿರಬಹುದು ಈ ಹಿಸ್ಟ್ರಿ ಆಫ್ ಟ್ರೇಡ್ ಅಂಡ್ ಕಾಮರ್ಸ್, ಬಹಳ ಮುಖ್ಯವಾಗಿ ವ್ಯಾಪಾರ ಮತ್ತು ವಾಣಿಜ್ಯ. ಯು ಸಿ, ದ ಟ್ರೇಡ್ ಮೀನ್ಸ್ ವಾಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್. ಮೇಜರ್ಲಿ ವಿ ಕ್ಯಾನ್ ಸೇ that is buying of goods and services. Services is the recent term what we are using, but the trade is the major aspect, which is there is an intermediate that is amount of rupees, like that what we can say in our India rupee, like that there is an intermediary exchange rupee value has been introduced at the moment itself in there. ಏನು ನಾವು ವ್ಯಾಪಾರ ವಹಿವಾಟುಗಳು ಅಂತೇಳಿ ನಾವೇನ್ ಕರಿತೀವಿ, ವ್ಯಾಪಾರ ಅನ್ನುವಂಥ ಪದ ಏನಿದೆ, ಹಿಂದೆ ನಾವು ತಿಳಿಸಿದ ಹಾಗೆ ಮಹೆಂಜೋದಾರೋ ನಾಗರಿಕತೆಗಳಲ್ಲಿ ವಸ್ತುಗಳ ಬದಲಾವಣೆಯನ್ನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಾಯಿನ್ಗಳನ್ನ ಮತ್ತು ತೂಕದ ಮಿಷಿನ್ಗಳು, ವೇಯಿಂಗ್ ಮಿಷಿನ್ಸ್ ಅಂತ ಏನ್ ಕರಿತೀವಿ ನಾವು, ಈ ತೂಕದ ಮಿಷಿನ್ಗಳನ್ನ ಬಳಸಿಯನ್ನ ಮಾಡ್ತಾ ಹೋಗ್ತಾರೆ. ಈ ವಾಣಿಜ್ಯ ವ್ಯಾಪಾರ ಸಂದರ್ಭದಲ್ಲಿ ತದನಂತರವಾಗಿ there is an indigenous banking system has been introduced. So like when economic life progress, that means metallic money, so it will started economic activities. In this banking system there are two major aspects. One is hundi and chitti. So these two aspects are introduced. These takes place to the next step of the indigenous banking system. ಏನು ಈ ನಾಣ್ಯ ಪದ್ಧತಿ ಅನ್ನುವಂಥದ್ದು ಆರಂಭ ಆಯಿತು. ಈ ನಾಣ್ಯ ಪದ್ಧತಿಯ ತದನಂತರ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನುವಂಥದ್ದು ಕೂಡ ಆರಂಭ ಆಯಿತು. ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹುಂಡಿ ಮತ್ತು ಚೀಟಿ ಅನ್ನುವಂತಹ ಒಂದು ಎರಡು ಪದಗಳು ಬಹಳ ಪ್ರಮುಖವಾದಂತಹ ಒಂದು ವಿಷಯವನ್ನ ಮಾಡ್ಕೊಳ್ತಾ ಹೋಗ್ತವೆ. What do you mean by this hundi? You see, what we can say, bill of exchange today, we can call it as a hundi at the moment. It's an instrument of exchange which involved the contract which warrant the payment of money, assurance or the promise
by the two parties. One is the bills of exchange parties, those three parties who are all involved in that one negotiation by the valid negotiation. ಏನು ಇವತ್ತು ನಾವು ಇವತ್ತಿನ ಹುಂಡಿಗಳು ಅಂತ ನಾವೇನು ಕರಿತೀವಿ, 3 ತಿಂಗಳ ಮಾಸಾಂತ್ಯದವರೆಗೆ ಇರುವಂತಹ ಒಂದು ಹೊಸ ನಿಯಮದ ಬದಲಾಗಿರುವಂತದ್ದು. ಆ ಕಾಲದಲ್ಲಿ ಇದು ಹುಂಡಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಇಂಡಿಜಿನಿಯಸ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ, then next it is the upgraded version has been day by day it is introduced by the banking system. What is that? Financing of the domestic and foreign trade with a currency and a letter of credit. You see, the currency what we have introduced today, that is a note system like rupees, dollar, pennies, like that, pence, like that. That one will be the major aspect for the upgraded of the banking system. ಇವತ್ತೇನು ನಾವು ರೂಪಾಯಿಯ ಮೌಲ್ಯ ನೋಟಿನ ರೂಪವನ್ನು ಪಡೆದುಕೊಂಡಿದೆ, ಈ ನೋಟಿನ ರೂಪ ಅನ್ನುವಂಥದ್ದು ನಮ್ಮ ಭಾರತೀಯ ಪ್ರಕಾರ ರೂಪಾಯಿ ಅಂತ ಹೇಳ್ತೀವಿ, ಅಮೆರಿಕನ್ ಪ್ರಕಾರ ಡಾಲರ್. ಈ ರೀತಿಯಾಗಿರ್ತಕ್ಕಂಥ ಮನ್ನಣೆಯನ್ನ ವಸ್ತುಗಳನ್ನ ಕೊಳ್ಳುವ ಮತ್ತೆ ಮಾರಾಟ ಮಾಡುವುದಕ್ಕೆ ಪರವಾಗಿ ನೀಡುವಂತಹ ಒಂದು ಈ ನೋಟಿನ ಪದ್ಧತಿ, ಕರೆನ್ಸಿ ಸಿಸ್ಟಮ್ ಅನ್ನುವಂಥದ್ದು ಡೇ ಬೈ ಡೇ ಇಂಟ್ರಡ್ಯೂಸ್ ಆಯಿತು. ಇಂತಹ ಒಂದು ಇಂಟ್ರಡ್ಯೂಸ್ಡ್ ತದನಂತರ there are some rise of the intermediaries. Who are these intermediaries? You see, these are the middlemen. What the job of these middlemen? These are the center of attraction for the buyer and the seller. That means the producer to the ultimate end consumer. These place a purchasing of the goods and services from the producer, and the same thing will be sold to the who are all the needy people like end users. For this they will earn some commission. So these people are acting as a commission agents or brokers or distributors like this. ಇಲ್ಲಿ ಮಧ್ಯಮವರ್ತಿಗಳು ಅನ್ನುವಂಥ ಒಂದು ಪದವನ್ನು ನಾವಿಲ್ಲಿ ಈ ಇತಿಹಾಸವನ್ನು ಹೇಳುವಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬಳಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಉತ್ಪಾದಕರು ಮತ್ತು ಮಾರಾಟವನ್ನ ಉತ್ಪಾದಕರು ಮತ್ತು ಏನು ಕೊಳ್ಳುವಂತಹವರಿದ್ದಾರೆ, ಅನುಭೋಗಿಗಳು ಅಂತ ನಾವೇನ್ ಕರಿತೀವಿ, ಇವರಿಬ್ಬರ ಮಧ್ಯೆ ಇವರು ಮಧ್ಯವರ್ತಿಗಳಾಗಿ ಕೆಲಸವನ್ನ ಮಾಡ್ತಾರೆ. ಇವರ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಉತ್ಪಾದಕರಿಂದ ಕೊಳ್ಳುವಂಥದ್ದು, ಅದನ್ನ ಅನುಭೋಗಿಗಳಿಗೆ ಮಾರಾಟ ಮಾಡುವಂಥದ್ದು. ಹಾಗಾದ್ರೆ ಇವರಿಗೆ ಸಿಗುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಕಮಿಷನ್. ಅವರಿಗೆ ದಲ್ಲಾಳಿ ಅನ್ನುವಂಥದ್ದು, ಕಮಿಷನ್ ಅನ್ನುವಂಥದ್ದು ಅವರಿಗೆ ಸಿಗ್ತಿತ್ತು ಅನ್ನುವಂಥ ಒಂದು ಪದವನ್ನು ಇಲ್ಲಿ ನಾವು ಹೇಳ್ಬೋದು. Then the next thing is, what is the major impact of the history of commerce to upgrade for the today's big well and well known business areas, which is improved only because of the transportation, especially the land transport. We can say like this here, that is a bullock cart. In that bullock cart there is a roads have been transportation assumed very key importance in the process of the growth, especially in inland trade. ನೋಡಿ, ಇವತ್ತು ಸಾರಿಗೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶವನ್ನ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ, ಸಾರಿಗೆ ವ್ಯವಹಾರದ ಬದಲಾವಣೆಗೆ, ವ್ಯವಹಾರದ ಉನ್ನತಿಗೆ ಬಹಳಷ್ಟು ಪ್ರಮುಖವಾದಂಥ ಒಂದು ಪಾತ್ರವನ್ನು ಕೂಡ ವಹಿಸುತ್ತೆ ಅನ್ನುವಂಥದ್ದು. ಸೊ ಹೀಗೇನೆ ಈ ರೋಡಿನ ರಸ್ತೆ ಸಾರಿಗೆಯಲ್ಲಿ ಇರ್ತಕ್ಕಂಥದ್ದು. ತದನಂತರ ಏನಾಯ್ತು ಅಂತ ಹೇಳಿದ್ರೆ, ನೌಕಾ ಸಾರಿಗೆಯನ್ನ ನಾವು ಬಳಸ್ತೀವಿ. ಸೊ ಅಂದ್ರೆ ಇಂದಿನ ದಿನಮಾನಗಳಲ್ಲಿ ನೀವು ನೋಡ್ತಾ ಇರುವಾಗೆ ಈ ಒಂದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಏನು ಮಲಬಾರ್ ಕೋಸ್ಟ್ ವಿ ಕ್ಯಾನ್ ಸೇ, ದಟ್ ಮೀನ್ಸ್ ಕೊಚ್ಚಿನ್ ಇನ್ ದೇರ್. ಸೊ ದೇರ್ ಆರ್ sea trade, what we can say in that one. Later on, the Calicut, so another Chinese to acquire the items like franchise, pepper, pearls, cotton, like this. 17ನೇ ಶತಮಾನದಲ್ಲಿ ಕೊಚ್ಚಿನಲ್ಲಿ ಈ ಪೆಪ್ಪರ್ ಅನ್ನುವಂಥದ್ದು ಬಂಗಾರ ಅನ್ನುವಂಥವಾಗಿದ್ದು, ಕಾಟನ್ ಬಟ್ಟೆಗಳಾಗಿರಬಹುದು ಅಂತ ಇರೋದು, ಚೈನಾ ಸಿಲ್ಕ್ ಅನ್ನುವಂಥ ಬಟ್ಟೆಗಳನ್ನ ಈ ರೀತಿ ತಂದಿರುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಲೇಟರ್ ಆನ್ these evolutions has been day by day which is improved. There is another word which is introduced by them, that is merchant corporations. Who are all the merchants? They are come together, autonomous corporations formed to protect the interests of the traders, to avoid the fraudulent activities in buying and selling activities. You see, they are the formal basis, framed their own rules and code of conduct, which even kings were supposed to accept and respect.
ಈ ವ್ಯಾಪಾರಿ ಮಂಡಳಿಗಳು ಏನು ವ್ಯಾಪಾರಿ ಮಂಡಳಿಗಳು ಅನ್ನುವಂಥದ್ದು ಮರ್ಚೆಂಟಿನ ಅವರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕಾಗಲಿ ಈವನ್ ರಾಜರು ಕೂಡ ಇವರ ನಿಯಮಗಳನ್ನ ಕಾನೂನುಬದ್ಧವಾಗಿ ಅವುಗಳನ್ನ ತಿಳಿದುಕೊಳ್ಳುವಂತ ವಿಚಾರವಾಗಿ ಈ ಅಂಶಗಳು ಹೊರಗಡೆ ಬೆಳಕಿಗೆ ಬಂದಿರುವಂತದ್ದು. ತದನಂತರ ಮೇಜರ್ ಟ್ರೇಡ್ ಸೆಂಟ್ಸ್ ವಿ ಕ್ಯಾನ್ ಸೇ ಸೊ ದ ಲೇಟರ್ ಆನ್ ಸೊ ವೆನ್ the business well established, after that there are some major trade centers has been there. One is ಪಾಟಲಿಪುತ್ರ ಅನ್ನುವಂಥ ಒಂದು ವ್ಯಾಪಾರ ಕೇಂದ್ರವನ್ನು ಕೂಡ ನಾವು ನೋಡುವಂಥದ್ದು. ದ ಮೇಜರ್ ಎಕ್ಸ್ಪೋರ್ಟ್ಸ್ ಆಫ್ ದಿ ಸ್ಟೋನ್ಸ್, ಕಲ್ಲುಗಳನ್ನ ಏನು ನಾವೇನಂತ ಹೇಳ್ತೀವಿ ಆ ವಿಶಿಷ್ಟವಾಗಿರ್ತಕ್ಕಂಥ ಕಲ್ಲುಗಳನ್ನು ಕೂಡ ಇವರು ಮಾಡ್ತಾ ಹೋಗ್ತಾರೆ. ಪೇಶಾವರ್, ಇಲ್ಲಿ ಟ್ರಾನ್ಸಾಕ್ಷನ್ ಅನ್ನುವಂಥದ್ದು ಭಾರತ, ಚೀನಾ ಮತ್ತು ರೋಮ್ ಇನ್ನುವಂತ ಒಂದು ಮೊದಲನೆಯ ಫಸ್ಟ್ ಸೆಂಚುರಿಯಲ್ಲಿ ಇರ್ತಕ್ಕಂಥದ್ದು. ಟ್ಯಾಕ್ಸಿಲಾ, ಇವತ್ತಿನ ಒಂದೇನು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ತಕ್ಷಶಿಲಾ ಅನ್ನುವಂಥದ್ದಲ್ಲಿ ಇದು ಕಮರ್ಷಿಯಲ್ ಬ್ಯಾಂಕ್ಸ್ ಅನ್ನುವಂಥದ್ದು ಇರುವಂಥದ್ದು. ಇಂದ್ರಪ್ರಸ್ಥ, ಈ ಇಂದ್ರಪ್ರಸ್ಥದಲ್ಲಿ ಕೆಲವು ದಾರಿಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಪೂರ್ವ, ಪಶ್ಚಿಮ ಮತ್ತು ಉತ್ತರ ಮತ್ತು ದಕ್ಷಿಣ ಅನ್ನುವಂಥದ್ದು ಅಲ್ಲಿ ಇದಾಗ್ತಾ ಇರೋದು. ಮಥುರಾ, ಇವತ್ತಿನ ಉತ್ತರ ಪ್ರದೇಶದಲ್ಲಿರುವಂಥದ್ದು. ಈ ಮಥುರಾ ಅನ್ನುವಂಥ ಭಾರೂಚ್ ಇನ್ ಗುಜರಾತ್ ಇಲ್ಲಿರ್ತಕ್ಕಂಥದ್ದು ಕೂಡ. ವಾರಣಾಸಿ, ದೆನ್ ಮಿಥಿಲಾ, ಉಜ್ಜಯಿನಿ, ಸೂರತ್, ಕಂಚಿ. ಸೊ ಇವತ್ತಿಗೂ ಕೂಡ ಈ ಇಷ್ಟು ಅಂಶಗಳಲ್ಲಿ ಬಹಳ ಮುಖ್ಯವಾಗಿ ವ್ಯಾಪಾರ ಕೇಂದ್ರಗಳು ಬಹಳ ಚೆನ್ನಾಗಿ ಇವತ್ತು ನಡ್ಕೊಂಡು ಬಂದಿರುವಂಥದ್ದು. ಸೊ ಇಷ್ಟು ನಮ್ಮ ಇತಿಹಾಸ. ಸೊ ದಿಸ್ ಈಸ್ ದ ಹಿಸ್ಟ್ರಿ ಆಫ್ ದಿ ಬಿಸ್ನೆಸ್, ದಟ್ ಈಸ್ ಟ್ರೇಡ್ ಅಂಡ್ ಕಾಮರ್ಸ್ ಫ್ರಮ್ ದಿ ಏನ್ಷಿಯಂಟ್ ಪೀರಿಯಡ್ ಟು ದಿಸ್ ಟುಡೇಸ್ ಪೀರಿಯಡ್.